ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಇನ್ನಿತರೆ ಸುದ್ದಿ ವಾಹಿನಿಗಳಲ್ಲಿ ನಾನು ಆಧ್ಯಾತ್ಮಿಕ ವ್ಯಕ್ತಿ ಮತ್ತು ಸ್ವಯಂ ಘೋಷಿತ ಸಂಖ್ಯಾಶಾಸ್ತ್ರ ತಜ್ಞ ಎಂದು ಹೇಳಿಕೊಂಡಿರುವಂತಹ ಆರ್ಯವರ್ಧನ್ ಗುರೂಜಿಯವರ ಒಂದು ಹೇಳಿಕೆ ರಾಜ್ಯಾದ್ಯಂತ ಇವತ್ತು ಚರ್ಚೆಗೆ ವ್ಯಾಪಕ ಕಾರಣವಾಗಿದೆ ಎನ್ನುವಂತಹದ್ದು. ಈ ಘಟನೆ ಏನು ಮತ್ತು ಹಿನ್ನೆಲೆ ಏನು ಎನ್ನುವಂತಹದ್ದನ್ನು ನಾವು ನೋಡ್ತಾ ಹೋದರೆ, ಇವರು ಸುದ್ದಿ ವಾಹಿನಿಯ ಒಂದರಲ್ಲಿ ಇವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆಗೆ ದಾಖಲೆ ಇರಬೇಕಾಗಿತ್ತು ಅಥವಾ ಪೂರ್ಣವಾಗಿ ಅದನ್ನು ಬಿಡಿಸಿ ಹೇಳುವಂತಹ ಕೆಲಸ ಆಗಬೇಕಾಗಿತ್ತು. ಏಕೆಂದರೆ ಇವರು ಒಂದು ಹೇಳಿಕೆ ಏನನ್ನ ಕೊಡ್ತಾರೆ ಅಂತಂದರೆ, ಮನುಷ್ಯರ ಗುದದಲ್ಲಿ ಲಕ್ಷ್ಮೀ ದೇವತೆ ನೆಲೆಸಿದ್ದಾಳೆ ಎನ್ನುವಂತಹ ಮಾತನ್ನ ಆಡಿರುವಂತಹ ಆರ್ಯವರ್ಧನ್ ಗುರೂಜಿ, ಇದರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಇದು ಆಧಾರವಿಲ್ಲದ ಮತ್ತು ಸ್ಪಷ್ಟತೆ ಇಲ್ಲದಂತಹ ಮಾತುಗಳು. ಇಂತಹ ಹೇಳಿಕೆಗಳು ಹಿಂದೂ ಧರ್ಮದ ಒಂದು ತಪ್ಪು ಸಂದೇಶವನ್ನು ನೀಡುತ್ತವೆ ಮತ್ತು ಹಿಂದೂ ದೇವತೆಗಳ ತಪ್ಪು ಸಂದೇಶವನ್ನು ಇವರು ಕೊಡ್ತಾ ಇದ್ದಾರೆ ಎನ್ನುವಂತಹ ಮಾತು ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಹಾಗಾದರೆ ಇದರ ಬಗ್ಗೆ ಈ ಧರ್ಮಗ್ರಂಥಗಳಲ್ಲಿ ಏನು ಹೇಳಲಾಗುತ್ತದೆ ಮತ್ತು ವೈದ್ಯಕೀಯ ವಿಜ್ಞಾನದಲ್ಲಿ ಏನು ಹೇಳಲಾಗುತ್ತದೆ ಮತ್ತು ಸಂವಿಧಾನ ಏನು ಹೇಳುತ್ತದೆ ಮತ್ತು ಇದರ ಮಾಧ್ಯಮಗಳ ಜವಾಬ್ದಾರಿ ಏನು ಮತ್ತು ಜನರ ಜವಾಬ್ದಾರಿ ಕೂಡ ಏನು ಅನ್ನುವಂಥದ್ದನ್ನು ಒಂದಿಷ್ಟು ವಿವರಣೆಯ ಮುಖಾಂತರ ಈ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಹೋಗೋಣ. ಸ್ನೇಹಿತರೆ, ಧರ್ಮಗ್ರಂಥಗಳು ಅಂದರೆ ಹಿಂದೂ ಧಾರ್ಮಿಕ ಗ್ರಂಥಗಳಾದ ಭಗವದ್ಗೀತೆ, ಉಪನಿಷತ್ತುಗಳು ಮತ್ತು ವೇದಗಳು, ಇನ್ನಿತರ ಶಾಸ್ತ್ರಗಳೂ ಸೇರಿದಂತೆ ಮನುಷ್ಯರ ಗುದದಲ್ಲಿ ಲಕ್ಷ್ಮೀ ದೇವತೆ ನೆಲೆಸಿದ್ದಾಳೆ ಎನ್ನುವಂಥದ್ದು ಯಾವುದೇ ಆಧಾರವೂ ಇಲ್ಲ ಮತ್ತು ಯಾವುದೇ ಸ್ಪಷ್ಟ ಆಧಾರವು ಕಂಡು ಬರುವುದಿಲ್ಲ ಎನ್ನುವಂಥದ್ದು ಇದೆ ಎನ್ನುವಂಥದ್ದು. ನಂತರ ವೈದ್ಯಕೀಯ ವಿಜ್ಞಾನವನ್ನು ನಾವು ನೋಡ್ತಾ ಹೋದರೆ, ಮನುಷ್ಯನ ಗುದದ್ವಾರ ಎನ್ನುವಂತಹದ್ದು ಜೀರ್ಣಾಂಗದ ಒಂದು ವ್ಯವಸ್ಥೆಯ ಒಂದು ಭಾಗ. ಅದು ಅದರ ರಚನೆ ಮತ್ತು ಕಾರ್ಯಗಳನ್ನು ವಿಜ್ಞಾನದಲ್ಲಿ ಹೇಳಲಾಗಿದೆ. ಆದರೆ ಅದರಲ್ಲಿ ನೆಲೆಸಿದ್ದಾರೆ ಎನ್ನುವಂತಹದ್ದು ವಿಜ್ಞಾನ ಒಪ್ಪುವುದಿಲ್ಲ ಎನ್ನುವಂತಹದ್ದು ಕಂಡು ಬಂದಿರುವಂತಹದ್ದು. ಮತ್ತು ಈ ಶಾಸ್ತ್ರಗಳಲ್ಲಿ ಏನು ಉಲ್ಲೇಖ ಇದೆ ಅಂತಂದರೆ, ಕೆಲವೊಂದು ತಾಂತ್ರಿಕವಾಗಿ ಆ ರೀತಿಯಾದಂತಹ ಚಿತ್ರಗಳ ಕಲ್ಪನೆಗಳನ್ನು ತೋರಿಸಿರುವುದುಂಟು. ಆದರೆ ಈ ರೀತಿಯಾದಂತಹ ಸ್ಪಷ್ಟ ಆಧಾರ ಎಲ್ಲೂ ಕೂಡ ಇಲ್ಲ ಎನ್ನುವಂಥದ್ದು ಇದೆ. ಅಲ್ಲದೇ ಈ ಕೆಲವೊಂದು ಶಾಸ್ತ್ರಗಳಲ್ಲಿ ಈ ಆಕಳು ಹೊಟ್ಟೆಯಲ್ಲಿ ಅಚ್ಚೇರು ಬಂಗಾರ ಅಂಥೇಳಿ ಕರೀತಾರೆ. ಆಕಳು ಹೊಟ್ಟೆಯಲ್ಲಿ ಅಚ್ಚೇರು ಬಂಗಾರ ಅಂಥೇಳಿ ಯಾಕೆ ಕರೀತಾರೆ ಅಂತಂದರೆ, ಇಂದಿನ ವಿಜ್ಞಾನ ಮಾದರಿಯಲ್ಲಿ ಕೂಡ ಅದಕ್ಕೆ ಸೈಂಟಿಸ್ಟ್ ಆಗಿ ಕೂಡ ಪ್ರೂವ್ ಆಗಿರ್ತಕ್ಕಂಥದ್ದು. ಅಂದರೆ ಆಕಳ ಏನು ಮಲ ಮೂತ್ರ ಇದೆ ಅದರಲ್ಲಿ ಬಂಗಾರ ಕಂಡು ಬಂದಿದೆ ಎನ್ನುವಂತಹ ಮಾತುಗಳು ಕೂಡ ಕಂಡು ಬಂದಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅವರು ಹೇಳಿರ್ತಾರೆ. ಆದರೆ ಇದರಲ್ಲಿ ಈ ಆರ್ಯವರ್ಧನ್ ಗುರೂಜಿ ಎನ್ನುವಂತಹ ಸಂಖ್ಯಾಶಾಸ್ತ್ರಜ್ಞ ತಾನು ಬಾಯಿಗೆ ಬಂದ ಹಾಗೆ ಹಿಂದೂ ಧರ್ಮದ ಮತ್ತು ಹಿಂದೂ ದೇವತೆಗಳ ಮೇಲೆ ಒಂದು ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥದ್ದು, ಒಂದು ತಪ್ಪು ಹೇಳಿಕೆಗಳನ್ನು ಜನರಿಗೆ ಕೊಡ್ತಕ್ಕಂಥದ್ದು ಇದು ಮೂಲತಃ ತಪ್ಪು ಎನ್ನುವಂಥದ್ದು. ಯಾಕೆ ಅಂದರೆ, ಒಬ್ಬ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಇಂಪ್ರೂವ್ಮೆಂಟ್ ಆಗಿರ್ತಕ್ಕಂತಹ ಒಂದು ಪ್ರಚಾರ ಇರತಕ್ಕಂತಹ ಒಬ್ಬ ಪ್ರಭಾವಿ ಆಧ್ಯಾತ್ಮಿಕ ಸಂಖ್ಯಾಶಾಸ್ತ್ರಜ್ಞನ ಮಾತುಗಳು ಎಲ್ಲೆಡೆ ವೈರಲ್ ಆಗ್ತವೆ. ಅದನ್ನು ಜನರು ಕೇಳ್ತಾರೆ, ಆತನ ವಿಡಿಯೋಗಳನ್ನು ಕೂಡ ನೋಡ್ತಾರೆ. ಹಾಗಾಗಿ ಜನರಿಗೆ ಒಂದು ತಪ್ಪು ಸಂದೇಶ ಹೋಗಬಾರ್ದು, ಅದರ ದಾಖಲೆಗಳನ್ನು ಇಟ್ಟುಕೊಂಡು ನಾವು ಮಾತನಾಡಬೇಕು. ಅದರ ಜೊತೆಗೆ ಅದನ್ನು ಮಾಧ್ಯಮದವರು ಕೂಡ ಅದನ್ನು ಪ್ರಸಾರ ಮಾಡಬೇಕೋ ಬೇಡವಾ, ಇವರಿಗೆ ವೇದಿಕೆ ಕೊಡಬೇಕೋ ಬೇಡವೋ ಅನ್ನುವಂಥದ್ದನ್ನು ತಿಳಿದುಕೊಂಡಿರಬೇಕು ಎನ್ನುವಂಥದ್ದು. ಇನ್ನು ಧಾರ್ಮಿಕ ಗ್ರಂಥಗಳು ಮತ್ತು ಶಾಸ್ತ್ರಗಳು ಮತ್ತು ವೈಜ್ಞಾನಿಕವಾಗಿ ನಾವು ನೋಡಿದ್ದಾಯಿತು. ಇನ್ನು ಸಂವಿಧಾನ ಏನು ಹೇಳುತ್ತದೆ? ಈಗ ನೋಡಿ, ಮಾತನಾಡುವಂತಹ ಹಕ್ಕು ಎಲ್ಲರಿಗೂ ಇದೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಎಲ್ರಿಗೂ ಇದೆ. ಆದರೆ ಆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇತಿಮಿತಿಗಳಿವೆ ಎನ್ನುವಂಥದ್ದು. ಇತಿಮಿತಿಗಳಿವೆ. ಯಾವುದನ್ನು ನಾವು ಹೇಳಬೇಕು, ಯಾವುದನ್ನು ಹೇಳಬಾರ್ದು ಅನ್ನುವಂಥದ್ದು ಗೊತ್ತಿರಬೇಕು. ಯಾವುದೇ ಒಬ್ಬ ಸಾಮಾಜಿಕ ಜಾಲತಾಣದ ಪ್ರಭಾವಿ ಒಂದು ಹೇಳಿಕೆ ಕೊಡ್ತಾನೆ ಅಂತಂದರೆ ಅದಕ್ಕೆ ಸ್ಪಷ್ಟ ಆಧಾರಗಳಿರಬೇಕು. ಬಾಯಿಗೆ ಬಂದ ಹಾಗೆ ಮಾತನಾಡಬಾರದು ಎನ್ನುವಂಥದ್ದು. ಮತ್ತು ಇನ್ನು
ಜನರು ಇದರಿಂದ ಏನನ್ನ ತಿಳ್ಕೋಬೇಕು ಅಥವಾ ಏನು ಮಾಡಬೇಕು ಅನ್ನುವಂಥದ್ದಾದರೆ, ಈಗ ನ್ಯಾರೇಷನ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತಂದರೆ, ಈಗ ಮನೋಶಾಸ್ತ್ರಜ್ಞ ಹೇಳುವಂಥದ್ದು ಕೆಲವೊಂದು ಆತನನ್ನು ನಂಬುವಂಥವರು ಆತ ಹೇಳಿದಾಕ್ಷಣ ಇದು ಸರಿ ಇರಬಹುದು ಅನ್ನುವಂಥ ಮಟ್ಟಿಗೆ ಕೆಲವೊಂದಿಷ್ಟು ಜನ ಹೋಗಿ ಅದನ್ನೇ ಮೂಢನಂಬಿಕೆಯನ್ನು ಮೌಢ್ಯತೆಯನ್ನು ಆರಾಧಿಸ್ತಕ್ಕಂತಹ ಕೆಲಸ ಆಗುತ್ತೆ. ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿರುವಂತಹ ಹೇಳಿಕೆ ಅದು ಪೂರ್ಣ ಹೇಳಿಕೆಯೋ ಅಥವಾ ಅಲ್ಪ ಹೇಳಿಕೆಯೋ, ಇದರ ಮೂಲ ದಾಖಲೆ ಏನು, ಇದರ ಮಾಹಿತಿ ಏನು ಅನ್ನುವಂತಹದ್ದನ್ನು ತಿಳ್ಕೋಬೇಕು. ಅದನ್ನು ತಿಳಿದುಕೊಂಡು ಬಿಟ್ಟು ಅಂತಹ ವಿಡಿಯೋಗಳನ್ನು ಸ್ಪಷ್ಟತೆ ಆಧಾರ ಇದ್ದರೆ ಮಾತ್ರ ಬಿಡುಗಡೆ ಮಾಡಬೇಕು. ಇಲ್ಲ ಅಂತಂದರೆ ಅಂತಹ ಹೇಳಿಕೆಗಳನ್ನು ಎಲ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಾಕುವಂತಹ ಕೆಲಸ ಮಾಡಬಾರ್ದು. ಈಗ ನೋಡ್ತಾ ಇರ್ಬೋದು, ಹಲವಾರು ವಿಡಿಯೋಗಳಲ್ಲಿ ಆತನದೇ ವಿಡಿಯೋಗಳನ್ನು ಶೇರ್ ಮಾಡ್ತಾನೇ ಇದ್ದಾರೆ ಜನರು. ಅಂತಹ ವಿಡಿಯೋಗಳನ್ನು ಯಾಕ್ರಿ ಶೇರ್ ಮಾಡ್ತೀರಾ? ಅದು ಸ್ಪಷ್ಟವಾಗಿದೆನಾ ಅಥವಾ ದಾಖಲೆ ಆಧಾರಿತವಾಗಿದೆನಾ ಅಥವಾ ಮೂಲ ಮಾಹಿತಿಯನ್ನು ನೀವು ಏನಾದರೂ ಪಡ್ಕೊಂಡಿದ್ದೀರಾ ಅಥವಾ ಅದ್ಯಾವುದೋ ಒಂದು ಸಣ್ಣ ಕ್ಲಿಪ್ ಏನಾದರೂ ತೊಗೊಂಡು ಹಾಕಿದ್ದೀರಾ, ಮೂಲ ಪೂರ್ಣ ವಿಡಿಯೋ ಏನಾದರೂ ಹಾಕಿದ್ದೀರಾ, ಅದರಲ್ಲಿ ಏನು ಹೇಳಿದ್ದಾರೆ ಏನು ಇಲ್ಲ ಅನ್ನುವಂಥದ್ದನ್ನು ತಿಳಿದುಕೋಬೇಕು. ಸರಿಯಾಗಿದ್ದರೆ ಹಾಕಬೇಕು, ಇಲ್ಲ ಅಂತಂದರೆ ಬಿಡಬೇಕು. ಸರಿಯಾಗಿಲ್ಲ ಅಂತಂದಾಗ ಅದರ ಮಾಹಿತಿಯನ್ನು ತಿಳಿದುಕೊಳ್ಳದೇನೆ ನಾವು ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ನಾವೇ ಹಿಂದೂ ಧರ್ಮದ ವಿರುದ್ಧವಾಗಿ ತಪ್ಪು ಹೇಳಿಕೆಗಳನ್ನು ಮತ್ತು ದೇವತೆಗಳನ್ನು ಅವಹೇಳನ ಮಾಡದಂಥ ಕೆಲಸ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯವಾಗಿದೆ. ಹಾಗಾಗಿ ಜನರು ಕೂಡ ಅದು ಆ ಹೇಳಿಕೆಯು ಸರಿಯೋ ತಪ್ಪೋ ಅನ್ನುವಂಥದ್ದನ್ನು ಚಿಂತಿಸಬೇಕು. ಮೂಲ ಹೇಳಿಕೆಗಳು ಏನಿದ್ದಾವೆ ಮತ್ತು ಅದರ ಮಾಹಿತಿ ಸರಿ ಇದೆಯೋ ಇಲ್ವೋ ಎನ್ನುವಂಥದ್ದು ವೈಜ್ಞಾನಿಕವಾಗಿ ಆಗಿರಬಹುದು, ಧಾರ್ಮಿಕವಾಗಿ ಆಗಿರಬಹುದು, ಮೂಲ ಮಾಹಿತಿಯನ್ನು ತೆಗೆದುಕೊಳ್ಳಬೇಕು. ಅದಾದ ಮೇಲೆ ನಂತರ ಪ್ರಸಾರ ಮಾಡಬೇಕು, ಇಲ್ಲದೇ ಇದ್ದರೆ ಪ್ರಸಾರ ಮಾಡಬಾರ್ದು ಎನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ನಂತರ ಮಾಧ್ಯಮದವರ ಜವಾಬ್ದಾರಿ ಏನು ಅಂತಂದರೆ, ಒಬ್ಬ ವ್ಯಕ್ತಿ ಒಂದು ಹೇಳಿಕೆಯನ್ನು ಕೊಡ್ತಾನೆ ಅಂತಂದರೆ ಆ ಹೇಳಿಕೆಗೆ ಸಂಬಂಧಪಟ್ಟಂತೆಯೇ ಇವರು ಒಂದಿಷ್ಟು ಪ್ರೋಗ್ರಾಮನ್ನು ಇಟ್ಟುಕೊಂಡಿದ್ರು ಅಥವಾ ಒಂದಿಷ್ಟು ಆಧ್ಯಾತ್ಮ ಅಥವಾ ಸಂಖ್ಯಾಶಾಸ್ತ್ರದ ಪರವಾಗಿ ಇವರು ಅದನ್ನು ಪ್ರೋಗ್ರಾಮನ್ನು ಇಟ್ಟುಕೊಂಡಿದ್ದು ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ. ಅಕಸ್ಮಾತ್ ಆಧ್ಯಾತ್ಮಿಕ ಅಥವಾ ಸಂಖ್ಯಾಶಾಸ್ತ್ರದ ಪರವಾಗಿ ಈ ಒಂದು ವಿಚಾರವನ್ನು ಪ್ರೋಗ್ರಾಮನ್ನು ಇಟ್ಟುಕೊಂಡಾಗ ಅವರ ಹೇಳಿರುವಂತಹ ಹೇಳಿಕೆಗಳ ಜೊತೆಯಲ್ಲಿ ಇದು ಒಂದು ಹೇಳಿಕೆಯನ್ನು ಸೇರಿಸಿದ್ರಾ ಎನ್ನುವಂತಹದ್ದು ಇಲ್ಲಿ ಮುಖ್ಯ ಆಗುತ್ತೆ. ಅವರ ಹೇಳಿಕೆಯನ್ನು ಹೇಳುವುದರ ಜೊತೆಗೆ ಇದನ್ನು ಒಂದು ಸೇರಿಸಿ ಬಿಟ್ಟಿದ್ದಾರೆ ಎನ್ನುವಂಥದ್ದಾದರೆ ಇದಕ್ಕೆ ಮೂಲ ಹೇಳಿಕೆಗಳು ಇದೆಯೋ ಇಲ್ವೋ ಇದನ್ನು ಕಟ್ ಮಾಡಬೇಕು ನಾವು. ಇದು ಹೇಳಿಕೆ ಸರಿಯಾಗಿದ್ದರೆ ಮಾತ್ರ, ಅಥವಾ ತಜ್ಞರ ಅಭಿಪ್ರಾಯ, ವಿಜ್ಞಾನ ಏನು ಹೇಳುತ್ತೆ, ಅಥವಾ ಧರ್ಮಗ್ರಂಥಗಳಲ್ಲಿ ಏನಾದರೂ ಶಾಸ್ತ್ರಗಳಲ್ಲಿ ಏನಾದರೂ ಉಲ್ಲೇಖ ಇದೆಯೇ ಈ ಥರದ್ದು ಅನ್ನುವಂಥದ್ದನ್ನು ಮಾಹಿತಿಯನ್ನು ನೀವು ತೆಗೆದುಕೊಂಡು ಸರಿ ಇದ್ದರೆ ಮಾತ್ರ ಬಿಡುಗಡೆ ಮಾಡಬೇಕು. ಸರಿ ಇಲ್ಲ ಅಂತಂದರೆ ಅದನ್ನು ಕಟ್ ಮಾಡಬೇಕಾಗುತ್ತೆ. ಇಲ್ಲ ಇದರ ಪರವಾಗಿಯೇ ನೀವು ಇದರ ಒಂದು ವಿಡಿಯೋನೇ ಮಾಡಬೇಕು ಅಂಥೇಳಿ ತಾವೇನಾದರೂ ಈ ಪ್ರೋಗ್ರಾಮನ್ನು ಅರೇಂಜ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಿಂದ ಸಾಕ್ಷ್ಯ ಮತ್ತು ದಾಖಲೆಗಳನ್ನು ಇಟ್ಟುಕೊಂಡು ತಜ್ಞರ ಅಭಿಪ್ರಾಯವನ್ನು ಇಟ್ಟುಕೊಂಡು ನೀವು ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಡಬೇಕಾಗುತ್ತೆ. ಅದನ್ನು ಬಿಟ್ಟು ನೀವುಗಳು ಒಂದು TRPಗೋಸ್ಕರ ಮತ್ತು ವೀಕ್ಷಕರ ಸಂಖ್ಯೆ ಹೆಚ್ಚು ಮಾಡಿಕೊಳ್ಳುವುದಕ್ಕೋಸ್ಕರ, ನಿಮ್ಮ ಒಂದು ಪ್ರಚಾರಕ್ಕೋಸ್ಕರ, ನಿಮ್ಮ ಒಂದು ಇಂತಹ ಪ್ರಚಾರದ ತೆವಲಿಗೋಸ್ಕರ ಇಂತಹ ಒಂದು ಮಾಧ್ಯಮದಲ್ಲಿ ಇಂಥವರ ಹೇಳಿಕೆಯನ್ನು ನೀವು ಬಿಡುಗಡೆ ಮಾಡ್ತಕ್ಕಂಥದ್ದು. ಎಲ್ಲಿ ನೀವು ಹಿಂದೂ ಧರ್ಮದವರು, ನೀವು ಹಿಂದೂವಾದಿಗಳು ಎಲ್ಲಿ ಹೋದ್ರು? ಬೇಕಾಬಿಟ್ಟಿ ಬಾಯಿಗೆ ಬಂದಂಗೆ ಏನೇನೋ ಮಾತನಾಡುವಂತಹ ಆರ್ಯವರ್ಧನ್ ಗುರೂಜಿಯವರನ್ನ ನೀವು ಸ್ಟುಡಿಯೋದಲ್ಲಿ ಕೂಡಿಸ್ಕೊಂಡು ಇಂತಹ ಮಾತುಗಳನ್ನೆಲ್ಲ ನೀವು ಪ್ರಸಾರ ಮಾಡ್ತೀರಿ ಅಂತಂದರೆ ಹಿಂದೂವಾದಿಗಳು ಎಲ್ಲಿ ಹೋದ್ರಿ ಎನ್ನುವ ಈ ಆರ್ಯವರ್ಧನ್ ಗುರೂಜಿಗೆ ಹಿಂದೂ ಸಂಘಟನೆಗಳು ಬಲವಾಗಿಲ್ಲ, ನಮ್ಮನ್ನು ಯಾರೂ ಪ್ರಶ್ನೆ ಮಾಡುವುದಿಲ್ಲ ಅಂದ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಇವರು ಬಾಯಿಗೆ ಬಂದಂಗೆ ಹಿಂದೂ ದೇವರುಗಳನ್ನು ಮತ್ತು ಹಿಂದೂ ಧರ್ಮವನ್ನು ಒಂದು ಅವಹೇಳನಕಾರಿಯಾಗಿ ತಪ್ಪು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ ಎನ್ನುವಂಥದ್ದು. ಹಾಗಾಗಿ ಹಿಂದೂವಾದಿಗಳು ಎಲ್ಲಿ ಹೋದ್ರಿ ಅಂತೇಳಿ ನಾನೀಗ ಪ್ರಶ್ನೆ ಮಾಡ್ತಾ ಇದ್ದೀನಿ ಎನ್ನುವಂಥದ್ದು. ಯಾಕಂದರೆ ಪಬ್ಲಿಕ್ TV ರಂಗಣ್ಣ ಅವರು ಅಷ್ಟೊಂದೆಲ್ಲ ಬಾಯಿ ಬಡ್ಕೊಳ್ತಿರಲ್ರಿ. ಇಂತಹ ನಿಮ್ಮ ಆಸುಪಾಸಿನ ಚಾನಲ್ಗಳೇ ಈ ಥರದವ್ರನ್ನ ಕೂರಿಸಿ ಅವರಿಗೆ ಇಂತಹ ಹೇಳಿಕೆಗಳನ್ನು ಕೊಡ್ತಾರೆ. ನೀವೊಂದಷ್ಟು ಉಗಿಬೇಕಲ್ವಾ ರಂಗಣ್ಣವರೇ? ಹಾಗಾಗಿ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಯಾಕೆ ಅಂತಂದರೆ, ನೋಡಿ, ಹಿಂದೂ
ಧರ್ಮ ಮತ್ತು ಹಿಂದೂ ದೇವತೆಗಳ ಮೇಲೆ ಒಂದು ತಪ್ಪು ಹೇಳಿಕೆಯನ್ನ ಕೊಡ್ತಕ್ಕಂಥವ್ರು ಯಾಕಿದ್ದಾರೆ ಅಂತಂದ್ರೆ ಅದನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಅದನ್ನು ಒಂದಿಷ್ಟು ಸಂವಾದ ಕೂಡ ಮಾಡ್ತಾ ಇಲ್ಲ. ಸಂವಾದ ಇರಬೇಕು, ಅದು ಪರಸ್ಪರ ಗೌರವವಾಗಿ ಇರಬೇಕು ಎನ್ನುವಂಥದ್ದು. ನೋಡಿ, ಮುಸ್ಲಿಮರು ಮದುವೆ ಕಾರ್ಡ್ಗಳಲ್ಲಿ ಕುರಾನ್ ಆಗಿರ್ಬೋದು, ಅದರಲ್ಲಿ ಇರ್ತಕ್ಕಂತಹ ಪದಗಳನ್ನಾಗಿರ್ಬೋದು ಯಾವತ್ತೂ ಕೂಡ ಬಳಸಲ್ಲ. ಯಾಕೆ ಬಳಸಲ್ಲ ಅಂತಂದ್ರೆ ಅದು ಮದುವೆ ಮುಗಿದ ನಂತರ ಇನ್ವಿಟೇಷನ್ ಕಾರ್ಡು ನೆಲದಲ್ಲಿ ಬೀಳುತ್ತೆ, ಅದನ್ನ ಕಾಲಿಂದ ತುಳಿತಾರೆ, ಅಥವಾ ಅದು ಶೌಚಾಲಯದಲ್ಲಿ ಹೋಗ್ಬೋದು, ಇನ್ನೊಂದಿಷ್ಟು ರಸ್ತೆಗಳಲ್ಲಿ ಹೋಗ್ಬೋದು, ಏನೇನೋ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ ಅವರು ಬಳಸೋದಿಲ್ಲ. ಆದರೆ ನಮ್ಮಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಇನ್ವಿಟೇಷನ್ ಮದುವೆ ಕಾರ್ಡ್ಗಳಲ್ಲಿ ದೇವರನ್ನ ಬಳಸ್ಕೊಳ್ತಾರೆ. ಹಾಗಾಗಿ ಅದು ಆ ತರದ ಕೆಲಸ ಆಗಬಾರ್ದು. ಇದು ಹಿಂದೂ ಧರ್ಮದಲ್ಲಿ ಹಿಂದೂವಾದಿಗಳು ಈ ತರದಂತಹ ಕೆಲವೊಂದಿಷ್ಟು ಒಳ್ಳೊಳ್ಳೆಯ ಒಂದು ವಿಚಾರಾತ್ಮಕ ಅಂಶಗಳನ್ನ ಜನರಿಗೆ ಹೇಳಬೇಕು, ವಿಚಾರಗಳನ್ನು ತುಂಬುವಂತ ಕೆಲಸ ಆಗಬೇಕು. ನೀವು ಹಿಂದೂವಾದಿಗಳು ಸುಮ್ಮನೆ ಏನೇನೋ ಮಾತಾಡಿ ಯಾವಾಗೋ ಒಂದ್ಸರಿ ಮಾತಾಡಿ ಸುಮ್ಮನೆ ಹೋಗೋದಲ್ಲ. ಇನ್ವಿಟೇಷನ್ಗಳಲ್ಲಿ ಕಾರ್ಡ್ಗಳಲ್ಲಿ ಪ್ರಿಂಟ್ ಮಾಡಿಸಬಾರ್ದು ದೇವರ ಫೋಟೋಗಳನ್ನು ಎನ್ನುವಂಥದ್ದು. ಯಾಕೆ ಅಂತಂದರೆ ಅದನ್ನು ತುಳಿತಾರೆ, ಅದು ಎಲ್ಲೆಲ್ಲೋ ಕಸದ ಗಾಡಿಯಲ್ಲಿ ಹೋಗುತ್ತೆ, ಶೌಚಾಲಯದಲ್ಲಿ ಹೋಗುತ್ತೆ, ಅದರ ಮೇಲೆ ಏನೇನೋ ಆಗುತ್ತೆ ನಂತರದಲ್ಲಿ. ಹಾಗಾಗಿ ಈ ಥರದಂಥ ಕೆಲವೊಂದಿಷ್ಟು ಒಳ್ಳೆಯ ವಿಚಾರಾತ್ಮಕ ಅಂಶಗಳನ್ನು ತುಂಬಬೇಕು ಎನ್ನುವಂಥದ್ದು. ಹಾಗಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯದಿಂದ ಹಿಂದೂವಾದಿಗಳು ಎಲ್ಲಿ ಹೋದರು ಅನ್ನುವಂಥದ್ದು ಕೇಳಿರ್ತಕ್ಕಂಥದ್ದು. ಯಾಕೆ ಇಲ್ಲಿ ನೋಡಿ, ನಮ್ಮಲ್ಲಿ ಬಡ್ಡಿ ದಂಧೆಗೆ, ಅಕ್ರಮ ಬಡ್ಡಿ ದಂಧೆಗೆ ಲಕ್ಷ್ಮಿಯನ್ನು ಬಳಸ್ಕೊಳ್ತಕ್ಕಂಥದ್ದು, ಕೆಲವೊಂದು ಲಾಭದಾಯಕ ಅಮೌಂಟ್ ಬರ್ತಕ್ಕಂಥದ್ದಕ್ಕೆ ಲಕ್ಷ್ಮಿಯನ್ನು ಬಳಸ್ಕೊಳ್ತಕ್ಕಂಥದ್ದು, ಬಾರ್ ಮೇಲೆ ಲಕ್ಷ್ಮಿಯನ್ನು ಬಳಸ್ಕೊಳ್ತಕ್ಕಂಥದ್ದು, ಲಕ್ಷ್ಮಿ ಹೆಸರು ಮತ್ತು ಚಿತ್ರವನ್ನು ಬಳಸ್ಕೊಳ್ತಕ್ಕಂಥದ್ದು. ಇನ್ನು SKDRDP ಸಂಘದಲ್ಲಿ ಕೂಡಾಗಿನ ಮಂಜುನಾಥನ ಫೋಟೋವನ್ನು ಅದರಲ್ಲಿ ಅಂಟಿಸಿರ್ತಾರೆ. ಯಾವತ್ತೂ ಕೂಡಾಗಿನ ನಿಮ್ಮ ದುಡಿಮೆಗೆ ದೇವರನ್ನ ತರಬೇಡಿ. ಯಾಕೆ ಅಂತಂದ್ರೆ ನೀವು SKDRDP ಸಂಘದಿಂದ ಹಣವನ್ನು ಕೊಡುವುದು ಮಂಜುನಾಥನ ಹುಂಡಿ ಹಣವಲ್ಲ. ಹಾಗಾಗಿ ಮಂಜುನಾಥನ ಫೋಟೋ ಯಾಕೆ ನೀವು ಹಾಕ್ತೀರಾ ಅಂದರೆ ನೀವು ಭಯ ಇರಲಿ ಅಥವಾ ಭಕ್ತಿ ಇರಲಿ, ಅವ್ರನ್ನ ಅದನ್ನು ಹಣವನ್ನು ಕಟ್ಟಿಬಿಡಲಿ ಅಂತೇಳಿ ನಿಮ್ಮ ದುಡಿಮೆಗೆ ಮಂಜುನಾಥ ದೇವರನ್ನು ಬಳಸ್ಕೊಳ್ಬೇಡಿ. ಯಾರೇ ಆಗಲೂ ಕೂಡ ಬಳಸ್ಕೊಳ್ಬಾರ್ದು. ಹಾಗಾಗಿ ಈ ರೀತಿಯಾದಂತಹ ಕೆಲಸಗಳನ್ನು ಯಾರೂ ಕೂಡ ಮಾಡಬಾರ್ದು. ಇಲ್ಲಿ ಪ್ರಶ್ನೆಗಳನ್ನು ಕೇಳಲಿ, ಸಾಕ್ಷ್ಯಗಳನ್ನು ಹುಡುಕಲಿ ಮತ್ತು ಒಂದಿಷ್ಟು ಚರ್ಚಾ ಕಾರ್ಯಕ್ರಮಗಳನ್ನು ಕೂಡ ಮಾಡಲಿ. ಆದರೆ ವಾಸ್ತವಿಕ ನೈಜ ಸತ್ಯಾಂಶ ಏನಿರುತ್ತೆ ಅದನ್ನು ನಾವು ಹುಡುಕಬೇಕು, ಅದಕ್ಕೆ ಒಂದಿಷ್ಟು ಒತ್ತು ಕೊಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಸಮತೋಲನವನ್ನು ಕಾಪಾಡಿಕೊಂಡು ಹೋಗಬೇಕು ಎನ್ನುವಂಥದ್ದು. ಸಂವಾದ ಇರಲಿ, ಆದರೆ ಅದು ಪರಸ್ಪರ ಗೌರವ, ಪ್ರೀತಿ ಮತ್ತು ಸಂವಿಧಾನಬದ್ಧವಾಗಿ ಇರಲಿ ಎನ್ನುವಂಥದ್ದು ನನ್ನ ಒಂದಿಷ್ಟು ಮಾತುಗಳಲ್ಲಿ ಹೇಳಿದ್ದೇನೆ. ಸ್ನೇಹಿತರೆ, ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಅಭಿಪ್ರಾಯವನ್ನು ಕಾಮೆಂಟಿನಲ್ಲಿ ಹಂಚಿಕೊಳ್ಳಿ, ಮತ್ತು ಇಂತಹ ವಿಸ್ತೃತ ವಿಶ್ಲೇಷಣೆ ಏನಾದರೂ ಸರಿ ಅನಿಸಿತ್ತು ಅನ್ನೋದಾದರೆ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.